ಮನುಷ್ಯ ಹಾಳಾಗೋದು ಎರಡೇ ವಿಷಯಗಳಲ್ಲಿ. ಯಾರೋ ಹೇಳಿದ್ದನ್ನು ಕೇಳಿ, ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಿ. ಸಂಬಂಧಗಳಲ್ಲಿ ಮನಸ್ತಾಪಗಳು ಸಹಜ. ಸಂಬಂಧಗಳು ಮುಂದೆ ಸಾಗಬೇಕೆಂದರೆ ಕೆಲವನ್ನು ಮತ್ತು ಕೆಲವರನ್ನು ಮರೆಯಲೇಬೇಕು. ಬೇಡ ಎಂದು ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಚಿಂತಿಸಬಾರದು. ಅದು ವಸ್ತು ಆಗಲಿ ಅಥವಾ ವ್ಯಕ್ತಿಯೇ ಆಗಲಿ. ಒಬ್ಬರ ಮನಸ್ಸನ್ನು ನೋಯಿಸಲು ಒಂದು ನಿಮಿಷ ಸಾಕು, ಆದರೆ ಆ ನೊಂದ ಮನಸ್ಸನ್ನು ಸರಿಪಡಿಸಲು ವರ್ಷಗಳೇ ಬೇಕು. ನಾಳೆ ಎಂಬ ಅವಕಾಶ ಇದ್ದೇ ಇರುತ್ತದೆ, ಆದರೆ ನಿನ್ನೆ ಎಂಬ ಕತ್ತಲಲ್ಲೇ ನಾವು ಕಳೆದು ಹೋಗಬಾರದಷ್ಟೇ. ಏನಾಯಿತೆಂಬ ಪ್ರಶ್ನೆಗೆ ಏನೂ ಇಲ್ಲ ಎಂಬ ಉತ್ತರದಲ್ಲಿ ಏನೋ ಇದೆ ಎಂದು ಅರಿತವರೇ ನಿಜವಾದ ಆತ್ಮೀಯರು. ತಂದೆ ಎಂಥ ಶ್ರೇಷ್ಠ ವ್ಯಕ್ತಿ ಎಂದರೆ ಅವರು ಪಟ್ಟಿರುವ ಕಷ್ಟದ ಬೆವರಿನ ಒಂದು ಹನಿಯ ಬೆಲೆಯನ್ನು ಕೂಡ ಮಗನಿಂದ ತೀರಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಒಂದಲ್ಲ ಒಂದು ದಿನ ನಾವು ಇನ್ನೊಬ್ಬರ ನೆನಪಿಗಾಗಿ ಉಳಿದು ಬಿಡುತ್ತೇವೆ, ಆದರೆ ಆ ನೆನಪು ಉತ್ತಮವಾಗಿರುವಂತೆ ನೋಡಿಕೊಳ್ಳಬೇಕು. ದೇಶದಲ್ಲಿ ರಾಜ್ಯ, ಸಮಾಜದಲ್ಲಿ ಗುರು, ಪರಿವಾರದಲ್ಲಿ ತಂದೆ, ಮನೆಯಲ್ಲಿ ಸ್ತ್ರೀ, ಇವರು ಎಂದಿಗೂ ಸಾಧಾರಣ ವ್ಯಕ್ತಿಗಳಲ್ಲ. ಯಾಕಂದ್ರೆ ಅಭಿವೃದ್ಧಿ ಮತ್ತು ವಿನಾಶ ಇವರ ಕೈಯಲ್ಲೇ ಇರುತ್ತದೆ. ನಮ್ಮನ್ನು ಇಷ್ಟಪಡುತ್ತಾರೆ ಅನ್ನೋದಕ್ಕಿಂತ ನಾವು ಆ ಜಾಗದಲ್ಲಿ ಇಲ್ಲದೇ ಇದ್ರೂ ನಮ್ಮನ್ನು ಯಾರು ಗೌರವಿಸುತ್ತಾರೋ, ಹಾಗೆ ಯಾರು ನಮ್ಮ ಬಗ್ಗೆ ಒಳ್ಳೆಯದನ್ನು ಹೇಳುತ್ತಾರೆ ಅನ್ನೋದು ಮುಖ್ಯ ಆಗುತ್ತದೆ. ಬಿಟ್ಟು ಹೋದವರು ಹುಡುಕಾಟದಲ್ಲಿ ನನ್ನನ್ನು ನಾನೇ ಕಳೆದುಕೊಂಡೆ. ಇಲ್ಲಿ ಯಾರು ನಮ್ಮವರಲ್ಲ, ಎಲ್ಲರೂ ಅವಶ್ಯಕತೆ ಇರುವ ತನಕ ಎಂಬ ಸತ್ಯವೇ ತಿಳಿದುಕೊಂಡೆ. ಸ್ನೇಹಕ್ಕಾಗಿ ಪ್ರಾಣ ಕೊಡೋದು ಕಷ್ಟವಲ್ಲ, ಪ್ರಾಣ ಕೊಡುವಂತ ಸ್ನೇಹ ಸಂಪಾದಿಸೋದು ತುಂಬಾ ಕಷ್ಟ. ಇತಿಹಾಸ ತಿರುಗಿ ನೋಡುವಂತೆ ಬದುಕುವ ಆಸೆ ನನಗಿಲ್ಲ. ತಲೆ ಎತ್ತಿ ನಡೆಯುವಂತೆ ಮಾಡಿದ ತಂದೆ ತಾಯಿ ತಲೆ ತಗ್ಗಿಸಿದಂತೆ ಬದುಕುವ ಆಸೆ ಅಷ್ಟೇ. ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡುತ್ತಾರೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ಅವರಿಗೆ ತಕ್ಕ ಪಾಠ ಕಲಿಸುತ್ತದೆ. ಯಾರಿಗೆ ಯಾರೂ ಇಲ್ಲ, ನಿನಗೆ ನೀನೇ ಎಲ್ಲ. ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ, ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಬಳಲಿ ಹೋದೆ ಎಂದು ಕೊರಗೋದು ಬೇಡ, ಚಿಂತಿಸುವುದೂ ಬೇಡ. ಯಾಕಂದ್ರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿ ಒಬ್ಬ ವ್ಯಕ್ತಿಯೂ ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ಬಂದಿರುತ್ತಾರೆ ಅಷ್ಟೇ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ನೊಣಗಳು ನಮ್ಮ ಸುಂದರವಾದ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿ ಹಾಕಿ ಲೋಪ ದೋಷಗಳನ್ನು ಮಾತ್ರ ಹುಡುಕುತ್ತಾರೆ. ಕುಲುಮೆಯ ಕೆಂಡದಲ್ಲಿ ಬೆಂದಾಗಲೇ ಆಯುಧ ಆಕೃತ್ಯ ಪಡೆಯುವುದು, ಬದುಕಲ್ಲಿ ಕಷ್ಟಗಳು ಬಂದಾಗಲೇ ವ್ಯಕ್ತಿಯ ಶಕ್ತಿ ತಿಳಿಯುವುದು. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರೇ, ನಿಧಾನವಾಗಿ ಬೆಳೆಯುವವರನ್ನು ನೋಡಿ ನಗಬೇಡಿ. ಯಾಕಂದ್ರೆ ಓಡುವ ಮೊಲಕ್ಕಿಂತ ನಡೆದಾಡುವ ಆಮೆಗೆ ಆಯಸ್ಸು ಜಾಸ್ತಿ. ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ND ಮೋಟಿವೇಶನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರಿ.